ಆಗ್ತಿರೋದೇ ಅದಲ್ವಾ. ಹ್ಮ್. ಸೆಲೆಬ್ರಿಟೀಸ್ ಮಧ್ಯೆ ಅಷ್ಟು ವಾರ್ ಇಲ್ಲ, ಬಟ್ ಇವ್ರು ಎಷ್ಟು ವಾರ್ ಮಾಡ್ತಾರಂದ್ರೆ ಇಂಡಿಯಾ ಪಾಕಿಸ್ತಾನ ಆಗ್ಬಿಡತ್ತೆ. ಆಲ್ರೆಡಿ ತುಂಬಾ ವಾರ್ಸ್ ನಡೀತಾ ಇದೆ, ಇದ್ರ ಅವಶ್ಯಕತೆ ಇದೆಯಾ? ಟೂ ಟಾಕ್ಸಿಕ್, ಕಾಂಟ್ ಟೇಕ್ ಇಟ್. ಎಸ್ ಮ್ಯಾಮ್, ಈಗ ನೀವೇ ಹೇಳಿದ್ರಿ ಸಾಕಷ್ಟು ಜನ ದಿನ ಬೆಳಗಾದ್ರೆ ನಾವು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿರೋದ್ರಿಂದ ದಿನ ಬೆಳಗಾದ್ರೆ ಸೋಷಿಯಲ್ ಮೀಡಿಯಾದಲ್ಲೇ ಪ್ರತಿಯೊಂದು ಅಪ್ಡೇಟು ಸಿಗುತ್ತೆ. ಅದ್ರ ಜೊತೆಗೆ ಒಳ್ಳೇದು ಎಷ್ಟು ಸಿಗುತ್ತೋ ಅದಕ್ಕಿಂತ ದುಪ್ಪಟ್ಟು ನಮಗೆ ನೆಗೆಟಿವ್ ಸಿಗುತ್ತೆ. ನೀವೇ ಹೇಳಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತಹ ಕಮೆಂಟ್ಸ್ ಅನ್ನ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತಿತ್ತು? ಈಗ ಹೊರಗಡೆಯಿಂದ ಬಂದ್ರಿ, ಅದಾದ್ಮೇಲೆ ಒಂದಷ್ಟು ಸರ್ಟನ್ ಟೈಮ್ ಅಂತ ನಿಮಗೆ ಬೇಕಾಗಿತ್ತು ಅರ್ಥ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಅಥವಾ ನಿಮ್ಮನ್ನ ನೀವು ಓಕೆ ಒಳ್ಳೆ ಡಿಸಿಷನ್ ತಗೋಬೇಕು ಅಂತಂದಾಗ, ಸೊ ಆ ಮಧ್ಯೆ ಒಂದಷ್ಟು ಕಮೆಂಟ್ಸ್ ಹರಿದಾಡ್ತಿತ್ತಲ್ಲ, ಆ ಕಮೆಂಟ್ಸ್ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತಿತ್ತು ಅಂತ? ನಾನು ಒಂದ್ ಅಬ್ಸರ್ವ್ ಮಾಡಿದೆ, ಜನ ಎಷ್ಟು ಜಾಬ್ಲೆಸ್ ಆಗಿದ್ದಾರೆ ಅಂತ. ಅಂದ್ರೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಆ ನೆಗೆಟಿವ್ ಕಾಮೆಂಟ್ ಬರೆಯೋಷ್ಟು ಪೇಷನ್ಸ್. ಒಂದ್ ಬ್ಲಾಕ್ ಮಾಡಿದ್ರೆ ಇನ್ನೊಂದು ಕ್ರಿಯೇಟ್ ಮಾಡ್ಕೊಂಡು, ಒಂದ್ ಬ್ಲಾಕ್ ಮಾಡ್ಕೊಂಡ್ರೆ ಇನ್ನೊಂದು ಕ್ರಿಯೇಟ್ ಮಾಡ್ಕೊಂಡು. ಅಲ್ಲ, ನಿಮಗೆ ನಿಜವಾಗ್ಲೂ ಅದ್ ಹೇಳ್ಬೇಕು ಅಂತ ಅನ್ಸಿದ್ರೆ ನಿಮ್ ಪ್ರೊಫೈಲ್ ತಗೊಂಡ್ ಬನ್ನಿ, ನಾನು ನಿಮ್ನ ಮೀಟ್ ಆಗ್ತೀನಿ, ಎದುರುಗಡೆ ಕೂತ್ಕೊಂಡು ಮಾತಾಡೋಣ, ಏನ್ ಗುರು ನಿನ್ ಪ್ರಾಬ್ಲಮ್ ಅಂತ. ಇಲ್ಲ, ಧೈರ್ಯ ಇಲ್ಲ. ಯಾವನೋ ಎಲ್ಲೋ ಕೂತ್ಕೊಂಡು ಇಲ್ಲಿ ನನ್ನ ಮೈಂಡ್ ಸೆಟ್ ಹಾಳು ಮಾಡಕ್ ಯಾರು ಇವನು? ಏನ್ ರೈಟ್ಸ್ ಇದೆ ಇವನಿಗೆ? ಹೂ ಇಸ್ ದಿಸ್ ಪರ್ಸನ್? ನನಗೆ ಊಟ ಹಾಕೋರ ಇವರು? ನಂಗೆ ದುಡ್ಡು ಕೊಡೋರ ಇವರು? ನನ್ನ ಪ್ರೊಡ್ಯೂಸರ, ನನ್ನ ಡೈರೆಕ್ಟರ್? ಹೂ ಇಸ್ ದಿಸ್ ಪರ್ಸನ್? ಇವ್ರು ಯಾರು ಅಲ್ಲದೆ ಇದ್ದಾಗ ನನ್ನ ಲೈಫಲ್ಲಿ ನಾನು ಏನಕ್ಕೆ ಟೆನ್ಷನ್ ತಗೊಬೇಕು ಇವ್ರ ಕಮೆಂಟಿಗೆ? ಇದು ನಾನು ಅನ್ಕೊಂಡೆ. ಹಾಕೊಂತೀರಾ ಹಾಕೊಳ್ಳಿ, ನಾನು ಓದಕ್ಕೆ ಹೋಗಲ್ಲ. ನಾನು ಹಿಂಗ್ ಸ್ಕ್ಯಾನ್ ಮಾಡ್ತೀನಿ, ಒಳ್ಳೆ ಕಮೆಂಟ್ ಓಕೆ ನೈಸ್ ಲೈಕ್ ಮಾಡ್ತೀನಿ, ಹಿಂಗ್ ಸ್ಕ್ಯಾನ್ ಮಾಡ್ತೀನಿ, ಒಳ್ಳೆ ಕಮೆಂಟ್ ಓಕೆ, ಬೇರೆಲ್ಲ ಇಗ್ನೋರ್. ಅಂದ್ರೆ ಇಟ್ಸ್ ಲೈಕ್ ನಮ್ದು ರೈಸ್ ಅಲ್ಲಿ ಕೆಲವು ಹುಳಗಳು ಇರ್ತವೆ, ಅದನ್ನ ಹಿಂಗ್ ತೆಗ್ದು ಹಿಂಗ್ ಬಿಸಾಕ್ತಿವಲ್ಲ, ಹಂಗೆ. ಅಂದ್ರೆ ಜಾಸ್ತಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋದ್ರೆ ಹುಳ ಏನೇನ್ ಮಾಡುತ್ತೆ ಅದನ್ನೇ ಹೊಟ್ಕೊಂಡು ನಮಗೆ ಏನ್ ಬೆನಿಫಿಟ್ ಇಲ್ಲ. ಏನ್ ಬೆನಿಫಿಟ್ ಇದೆ ಅದನ್ನ ತಗೊಬಹುದು. ಸೋಷಿಯಲ್ ಮೀಡಿಯಾ ಎಷ್ಟು ಟಾಕ್ಸಿಕ್ ಆಗ್ಬಿಡಿದೆ ಇವಾಗ ಅಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ನೋಡ್ಲೇಬಾರ್ದು ನೀವು, ದಿನ ಎಲ್ಲ ಹಾಳಾಗೋಗುತ್ತೆ. ಸೆಲೆಬ್ರಿಟೀಸ್ ಜೀವನನೇ ಹಾಳಾಗೋಗ್ತಿದೆ. ಬಿಕಾಸ್ ಇಫ್ ಯು ಆರ್ ಫೋಕಸಿಂಗ್ ಜನ ಏನ್ ಅನ್ಕೊಂತಿದ್ದಾರೆ. ನಾನ್ ಇವಾಗ ಕಲ್ತಿರೋದೇ ಅದು, ಜನದ ಪ್ರಕಾರ ಹೋಗ್ಲೇಬಾರ್ದು. ಅಲ್ಲ, ನಾನು ಒಂದ್ಸತಿ ಮೈಸೂರು ದೇವಸ್ಥಾನಕ್ಕೆ ಹೋಗ್ತೀನಿ. ದೇವಸ್ಥಾನಕ್ಕೆ ಹೇಗ್ ಹೋಗ್ಬೇಕು? ದೇವಸ್ಥಾನಕ್ಕೆ ಹೇಗೆ ಹೋಗ್ಬೇಕು? ಏನಕ್ಕೆ ಹೋಗ್ಬೇಕು? ಮನಃಶಾಂತಿ. ಎಸ್, ಎಕ್ಸಾಕ್ಟ್ಲಿ. ದೇವಸ್ಥಾನಕ್ಕೆ ಹೋಗ್ತಿರ್ಬೇಕಿದ್ರೆ ನನಗ್ ಒಂದೇ ಒಂದ್ ಬೇಕಾಗಿರೋದಂದ್ರೆ ಆ ತಾಯಿನ ನಾನು ನೋಡ್ಬೇಕು, ಅವ್ರ ಆಶೀರ್ವಾದ ನಾನು ಪಡಿಬೇಕು, ಅಷ್ಟೇ. ನಾನು ತುಂಬಾ ಅರ್ಜೆಂಟ್ ಅಲ್ಲಿ ಹೊರಟಿದ್ದೀನಿ ಮನೆಯಿಂದ, ಲೇಟ್ ಆಗ್ಬಾರ್ದು ಅಂತ. ಇನ್ನೊಂದು ಈವೆಂಟ್ ಬೇರೆ ಇತ್ತು, ನಿದ್ದೆ ಮಾಡಿಲ್ಲ ನಾನು. ತಲೆಗೆ ಸ್ನಾನ ಮಾಡ್ಕೊಂಡು, ಬಿಕಾಸ್ ದೇವಸ್ಥಾನ ಅಲ್ಲ, ತಲೆಗೆ ಸ್ನಾನ ಮಾಡ್ಕೊಂಡು ಪಟ್ಟಂತ ಹೊರಟಿದ್ದೀನಿ. ಏನೋ ಸ್ಟೈಲಿಂಗ್ ಮಾಡ್ಕೊಂಡೆ, ಯಾವ್ದೋ ಒಂದು ಕಾಟನ್ ಡ್ರೆಸ್ ಹಾಕೊಂಡು ಹೊರಟಿದ್ದೀನಿ. ಇಮ್ಯಾಜಿನ್ ಮೈ ಮೈಂಡ್ ಸೆಟ್, ಆಯ್ತಾ? ಒಂದ್ ರೀಚ್ ಆಗಿದ್ದೀನಿ, ಫ್ಯಾನ್ಸ್ ಇದರಲ್ಲಿ. ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್. ಫ್ಯಾನ್ಸ್ ಇದರಲ್ಲಿ, ಜನ ಬಂದಿದಾರಲ್ವಾ, ಅವ್ರ ನನ್ನ ಫ್ಯಾನ್ಸ್. ಅವ್ರ ನನ್ನ ಜೊತೆ ಫೋಟೋ ತೆಕ್ಕೊಂತಾರೆ. ನಾನು ಖುಷಿಯಾಗಿ ಫೋಟೋ ಕೊಡ್ತೀನಿ, ಬೇಡ ಅಂತ ಹೇಳಲ್ಲ ನಾನು. ಆ ಫೋಟೋಗೋಸ್ಕರ ಯಾರೋ ನನಗೆ ದೊಡ್ಡ ಮೇಲ್ ಹಾಕ್ತಾರೆ. ಮ್ಯಾಮ್, ನಾನ್ ನಿಮ್ ದೊಡ್ಡ ಫ್ಯಾನು, ಆದ್ರೆ ನೀವು ಒಂದ್ ಸ್ಟೈಲಿಂಗ್ ಸೆನ್ಸ್ ಎಲ್ಲ ಇಟ್ಕೊಬೇಕು, ಹಿಂಗೆಲ್ಲ ನೀವು ಹೋದ್ರೆ ಚೆನ್ನಾಗಿರತ್ತಾ? ಅಟ್ಲೀಸ್ಟ್ ಬಾಚ್ಕೊಳ್ಳಿ ನೀವು, ಅದು ಇದು ಅಂತ. ಒಂದ್ ಸ್ವಲ್ಪನೂ ಸ್ಟೈಲ್ ಸೆನ್ಸ್ ಇಲ್ಲ ನಿಮಗೆ, ನಿಮ್ಗಿಂತ ಸೀರಿಯಲ್ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ರೆಡಿ ಆಗಿ ಹೋಗ್ತಾರೆ. ಐ ಹ್ಯಾವ್ ದಟ್ ಮೇಲ್ ಕಮೆಂಟ್, ಮೇಲ್, ಇಮೇಲ್, ಪರ್ಸನಲ್ ಇಮೇಲ್, ಬೇಗ ಇಮೇಲ್. ನಾನ್ ನೋಡಿ ನಾಗ್ತಾ ಇದ್ದೀನಿ. ಐ ಆಮ್ ಶೋಯಿಂಗ್ ಟು ಮೈ ಫ್ರೆಂಡ್ಸ್, ದಿಸ್ ಇಸ್ ಸವಿತಾ ಆಂಟಿ ಅಂತ. ಸವಿತಾ ಅಂತ ಹೆಸರು ಹೊರತು, ಆಯ್ತಾ? ಫೇಕ್ ಹೆಸರು ಆಬ್ವಿಯಸ್ಲಿ. ಐ ರೆಡ್ ಇಟ್. ನಾನು ಒಂದೇ ರಿಪ್ಲೈ ಮಾಡಿದೆ ಅವ್ರಿಗೆ. ರಿಪ್ಲೈ ಮಾಡಿದೆ, ನಾನು ಮಾಡಿಲ್ಲ ಅಂತಲ್ಲ. ಇಂಥ ಸುಮಾರು ಬಂದಿದ್ದಾವೆ, ಇದು ಒಂದೇ ಒಂದು ನಾನು ಹೇಳ್ತಾ ಇರೋದು ನಿಮಗೆ. ಐ ಸೆಡ್, ಒಬ್ಬ ಅಭಿಮಾನಿಯಾಗಿ ಒಬ್ಬನ ಇಷ್ಟಪಡ್ತೀವಿ ಅಂದ್ರೆ ಅವ್ರು ಹೇಗಿದಾರೋ ಅದನ್ನ ಇಷ್ಟಪಡ್ಬೇಕು. ಅವ್ರಲ್ಲಿ ಚೇಂಜಸ್ ತರ್ಬೇಕಂತ ಇದ್ರೆ ಅವ್ರ ಅಭಿಮಾನಿ ಅಲ್ಲ ನೀವು. ಡೋಂಟ್ ಕಾಲ್ ಯುವರ್ ಸೆಲ್ಫ್ ಮೈ ಫ್ಯಾನ್. ನಾನು ಹೀಗೆ ಇರೋದು, ನಾನು ಹೀಗೆ ಇರ್ತೀನಿ. ನಾನು ಬಂದಿರೋ ಉದ್ದೇಶ ನನ್ನ ತಾಯಿನ ನೋಡ್ಲಿಕ್ಕೆ ಬಂದಿದ್ದೀನಿ, ಅವ್ರ ಆಶೀರ್ವಾದ ಪಡೆಯಕ್ಕೆ ಬಂದಿದ್ದೀನಿ. ಇನ್ನು ಯಾರನ್ನೂ ಇಂಪ್ರೆಸ್ ಮಾಡೋದು ಬಂದಿಲ್ಲ, ಶ್ರದ್ಧೆಯಿಂದ ಬಂದಿದ್ದೀನಿ. ನನಗದು ಮುಖ್ಯ. ಇಫ್ ಯು ಆರ್ ಮೈ ಫ್ಯಾನ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ಇಫ್ ಯು ಆರ್ ನಾಟ್ ಮೈ ಫ್ಯಾನ್, ಪ್ಲೀಸ್ ಡೋಂಟ್ ಬಿ ಮೈ ಫ್ಯಾನ್. ನಂಗೆ ಇಷ್ಟ ಇಲ್ಲ, ನನ್ಗಿಂತ ಫ್ಯಾನ್ಸೇ ಬೇಡ. ಬಿಕಾಸ್ ನನ್ನ ಚೇಂಜ್ ಮಾಡಕ್ ಬರ್ತಿದಾರ ಅಂದ್ರೆ ಇವ್ ನನ್ನ ಫ್ಯಾನ್ಸ್ ಇಲ್ಲ. ಫ್ಯಾನ್ಸ್ ಯಾವತ್ತೂ ಹೇಗಿರ್ಬೇಕು ಅಂದ್ರೆ, ನನ್ನ ಐಡಲ್ ಇವ್ರು ನೋಡಿ ನಾನು ಕಲಿಬೇಕು ಅನ್ನೋ ತರ ಇರ್ಬೇಕು. ಇಲ್ಲ ಫ್ಯಾನ್ ಅಂತ ಹೇಳ್ಕೊಂಡ್ಲೇಬಾರ್ದು. ನನ್ ಪ್ರಾಬ್ಲಮೇ ಇಲ್ಲ. ಸೊ ಐ ಸೆಡ್ ದಿಸ್. ಐ ಹೋಪ್ ಶಿ ವುಡ್ ಹ್ಯಾವ್ ಅಂಡರ್ಸ್ಟುಡ್. ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾನಂತೂ ತೆಗ್ಬಿಟ್ಟೆ ಅದನ್ನ. ರಿಪ್ಲೈ ಬಂತ ಅವ್ರ ಕಡೆಯಿಂದ ಮತ್ತೆ? ಸ್ವಲ್ಪ ಟೈಮ್ ಆದ್ಮೇಲೆ ಬಂದಿತ್ತು. ಲೈಕ್ ಅದಾದ್ಮೇಲೆ, ನಂಗೆ ಅರ್ಥ ಆಯ್ತು ನೀವು ಇದೆಲ್ಲ ಹೇಳಿರೋದು, ಅಟ್ಲೀಸ್ಟ್ ಯಾವ್ದಾದ್ರು ಮೂವಿ ಒಪ್ಕೊಳ್ಳಿ, ಅದು ಇದು ಅಂತ. ಮತ್ತೆ ಐ ಮೀನ್ ದೀಸ್ ಪೀಪಲ್ ಆರ್ ನಥಿಂಗ್ ಬಟ್ ಅಟೆನ್ಷನ್ ಸೀಕರ್. ನೀವು ಇವರಿಗೆ ಒಳ್ಳೇದಾಗ್ಲಿ ಅಂತ ರಿಪ್ಲೈ ಮಾಡಕ್ ಹೋದ್ರೆ ತಲೆ ಮೇಲೆ ಹತ್ ಕೂತ್ಕೊಂತಾರೆ. ಇವಾಗ ಅರ್ಥ ಆಯ್ತಾ ಸೆಲೆಬ್ರಿಟೀಸ್ ಏನಕ್ಕೆ ರಿಪ್ಲೈ ಮಾಡಲ್ಲ? ಯಾಕೆ ಸೆಲೆಬ್ರಿಟೀಸ್ ಎಂಟರ್ಟೈನ್ ಮಾಡಕ್ ಹೋಗಲ್ಲ? ಯಾರಾದ್ರೂ ಸೆಲ್ಫಿ ತಗೊಂಡೋಗ್ ಬಂದಾಗ ಯಾಕೆ ಸೆಲ್ಫಿ ಕೊಡಲ್ಲ? ಇಂಥ ಒಂದು ಬುದ್ಧಿಯಿಂದ ಯಾರಿಗ್ ಬೇಕು ಹೇಳಿ ಇದು? ನನಗೆ ಅನ್ಸಲ್ವಾ ನಾನು ಏನಕ್ಕೆ ಸೆಲ್ಫಿ ಕೊಡ್ಬೇಕಿತ್ತು? ನಾನು ಏನಕ್ಕೆ ಫೋಟೋ ಕೊಡ್ಬೇಕಿತ್ತು ನಾನು ಚೆನ್ನಾಗಿ ಕಾಣದೇ ಇದ್ದಾಗ?
ಮೋಸ್ಟ್ ಆಫ್ ದ ಸೆಲೆಬ್ರಿಟೀಸ್ ಅವಾಯ್ಡ್ ಮಾಡೋದು ಇದಕ್ಕೆ. ಪ್ಲೀಸ್ ಇಂಥದ್ ಮಾಡಕ್ಕೆ ಹೋಗ್ಬಾರ್ದು. ಎಷ್ಟು ನಮಿಗೂ ಎಫೆಕ್ಟ್ ಆಗತ್ತೆ ಇಂಥದೆಲ್ಲ. ಅಂದ್ರೆ ಅನ್ಸ್ಬಿಡತ್ತೆ, ಒಬ್ಬ ದೇವ್ರೆ, ಅಂದ್ರೆ ನನಗೆ ಹೆಂಗ್ ಇಷ್ಟ ಅಂದ್ರೆ ನಾನು ಎಲ್ಲಿ ಹೋಗ್ತಿದ್ದೀನೋ, ನಾನು ಹೆಂಗಿದ್ದೀನೋ ಹಾಗೆ ಹೋಗಕ್ ಇಷ್ಟ. ಎಲ್ಲಾ ಕಡೆನೂ ರೆಡಿ ಆಗ್ಬೇಕು. ರೆಡಿಯಾಗಿ ಹೋಗ್ಬೇಕಾಗಿರುವಂತ ಜಾಗಗಳಿರ್ತವೆ, ಅಲ್ಲಿ ರೆಡಿಯಾಗಿ ಹೋಗ್ಬೇಕು. ದೇವಸ್ಥಾನಕ್ಕೂ ರೆಡಿಯಾಗಿ ಹೋಗೋದಂದ್ರೆ ಆ ದೇವ್ರಕ್ಕಿಂತ ಚೆನ್ನಾಗಿ ಕಾಣ್ಬೇಕಾ ನಾನು? ಬೇಕಾಗಿಲ್ಲ. ಯಾರಿಗೆ ಇಂಪ್ರೆಸ್ ಮಾಡಕ್ ಹೋಗ್ತಿರೋದು ನಾನು? ದೇವಸ್ಥಾನಕ್ಕೆ ಹೋಗ್ತಿರೋದು. ಆ ತಾಯಿಗಿಂತ ಯಾರಾದ್ರೂ ಸುಂದರವಾಗಿರ್ಬೋದಾ? ಹಂಗಿದ್ರೆ ನಾನ್ ಲಕ್ಷಣವಾಗಿ ನಾನು ಡೆಕೋರೇಟ್ ಮಾಡ್ಕೊಂಡು ಬರ್ತಿದ್ರೆ ನಾನು ದೇವ್ರಿಗೋಸ್ಕರ ಹೋಗ್ತಿಲ್ಲ, ಬೇರೆ ಇಂಟೆನ್ಷನ್ಗೆ ಹೋಗ್ತಿದ್ದೀನಿ. ಆ ದೇವ್ರು ನನಗೆ ಹೆಂಗೆ ಒಪ್ಕೊಂತಾರೆ? ಐ ಆಮ್ ಕಂಪೀಟಿಂಗ್ ವಿತ್ ಹರ್. ನೋ, ಐ ಡೋಂಟ್ ವಾಂಟ್ ದಟ್. ನಾನು ಹೋಗ್ತಿರೋದು ಶ್ರದ್ಧೆಯಿಂದ, ನನ್ಗೆ ಏನು ಬೇಡ. ಅದಕ್ಕೆ ನೋಡಿ, ಯಾರು ಲೈಕ್ ಬ್ರಹ್ಮಚಾರಿ ಯಾರೇ ಆಗಿದ್ರು ಕೂಡ ಯಾಕೆ ಎಲ್ಲದು ವೈಟ್ ಹಾಕೊಂಡಿರ್ತಾರೆ, ಯಾವ್ದು ಏನು ಹಾಕೊಳ್ಳಲ್ಲ? ಬಿಕಾಸ್ ದೇ ಡೋಂಟ್ ವಾಂಟ್ ಟು ಅಟ್ರಾಕ್ಟ್. ಆ ತರ ಇರುತ್ತೆ. ಅದು ಪ್ರೀತಿ ಆ ಒಂದು ಹೈಯರ್ ಸೆಲ್ಫ್ ಕಡೆಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.